आगे भी अच्छा करना बेटा। हाँ हाँ कर जरा खला तू ನಾನು ಲಿಜಾ ಖಾನಂ ಎನ್ನುವ ಹುಡುಗಿಯ ತಂದೆ ಆಗಿದ್ದೇನೆ. ನಿನ್ನೆ ಬಂದಂಥ 2025-26ನೇ ಸಾಲಿನ SSLC ಫಲಿತಾಂಶದಲ್ಲಿ ನನ್ನ ಮಗಳ ರಿಸಲ್ಟ್ ಫೇಲ್ ಆಗಿ ಬಂತು. ಅಂದರೆ ಸೋಷಿಯಲ್ಗೆ ಅಟೆಂಡ್ ಆಗಿಲ್ಲ, ಫೇಲ್ ಆಗಿ ಬಂದಿದ್ದರಿಂದ ನಾವು ತುಂಬ ಗೊಂದಲಕ್ಕೆ ಒಳಗಾಗಿದ್ವಿ. ಏನು ಮಾಡಬೇಕಂತ ಆಲೋಚನೆ ತಲೆ ಕೆಲಸ ಮಾಡಲಿಲ್ಲ. ಆ ಸಮಯದಲ್ಲಿ ನಾನು ಶಾಲೆಗೆ ಹೋಗಿ ಶಾಲೆ ಮುಖ್ಯಾಧ್ಯಾಪಕರಿಗೆ ಹಾಗೂ ಶಿಕ್ಷಕರಿಗೆ ಭೇಟಿಯಾಗಿ ಏನು ಮಾಡಬೇಕು, ಅವರು DTPI ಆಫೀಸ್ಗೆ ಹೋಗುವ, BO ಆಫೀಸಿಗೆ ಹೋಗುವ ಅಂದರೆ ಅವರು ಯಾರು ಸಮಯಕ್ಕೆ ಸಿಕ್ಕಿರಲಿಲ್ಲ. CET ಎಕ್ಸಾಮ್ ಅಲ್ಲೆಲ್ಲಿ ಹೋಗಿದ್ದಾರೆ ಅಂತ ನಮಗೆ ಇದು ಬಂತು. ಆವಾಗ ನಾನು ಸಡನ್ನಾಗಿ ಶಾಸಕರನ್ನೇ ಸಂಪರ್ಕಿಸಿದೆ. ನಮ್ಮ ಶಾಸಕರು ತಕ್ಷಣ ನೋಡುವ ನಾನು ಮಾತಾಡ್ತೇನೆ ಅಂತ ಮುಂದೆ ಶಿಕ್ಷಣ ಇಲಾಖೆಗೆ, ಶಿಕ್ಷಣ ಸಚಿವರಿಗೆ ಸಂಪರ್ಕಿಸಿ ನಾ ಏನಾದರೂ ಸಂಜೆವರೆಗೆ ಮಾಡ್ತೇನೆ ಅನ್ನುವಾಗ ಈ ನಾವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಹಾಕಿಟ್ಟಿದ್ದೆ, ನನ್ನ ಜೊತೆ ಹೀಗೆ ಅನ್ಯಾಯ ಆಗಿದೆ ಅಂತ. ಆ ಮೆಸೇಜ್ ಹೇಗೋ ಪತ್ರಿಕಾ ಮಾಧ್ಯಮದವರಿಗೆ ಮತ್ತು ಈ TV ಮಾಧ್ಯಮದವರಿಗೆ ಗೊತ್ತಾಗಿ ಅವರು ತಕ್ಷಣ ನನ್ನ ಸಂಪರ್ಕಿಸಿ ನಮ್ಮ ಮನೆ ಹತ್ರ ಅಥವಾ ನಮ್ಮ ಶಾಲೆ ಹತ್ರ ಬಂದು ನಮ್ಮ ಏನೇನಾಗಿದೆ ಸಮಸ್ಯೆ ಅಂತ ಇದು ನೋಡಿ ನ್ಯೂಸಲ್ಲಿ ಹಾಕಿದ್ರು. ಆವಾಗ ನ್ಯೂಸಲ್ಲಿ ಹಾಕಿದ ತಕ್ಷಣ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡು ನನ್ನ ಮಗಳಿಗೆ ಒಂದೇ ದಿವಸದಲ್ಲಿ ರಿಸಲ್ಟ್ ಪಾಸ್ ಆದಂಗೆ ಮಾಡಿದ್ದಾರೆ. ಇವತ್ತು ನನ್ನ ಮಗಳು ಸೋಷಿಯಲ್ 100 ಮಾರ್ಕ್ಸಲ್ಲಿ 97 ಮಾರ್ಕ್ಸ್ ತೊಗೊಂಡು ಪಾಸ್ ಆಗಿದ್ದಾರೆ. ಶಿಕ್ಷಣ ಇಲಾಖೆಯವರು ಸ್ವತಃ ಬೋರ್ಡ್ನಿಂದ, ಡೈರೆಕ್ಟ್ ಬೋರ್ಡ್ನಿಂದ ನನಗೆ ಮೆಸೇಜ್ ಆಗಿದ್ದಾರೆ. ಆ ಮೆಸೇಜ್ ನನ್ನ ಮೊಬೈಲಲ್ಲೇ ಇದೆ. ಅದು ನೋಡಿ ತುಂಬ ಖುಷಿಯಾಗಿದೆ. ಈ ಕಾರಣಕ್ಕೆ ನಾನು ಎಲ್ಲ TV ಮಾಧ್ಯಮದವರಿಗೆ, ಪತ್ರಿಕಾ ಮಾಧ್ಯಮದವರಿಗೆ ನನ್ನ ತುಂಬು ಹೃದಯದ ಧನ್ಯವಾದ ಸಲ್ಲಿಸ್ತೇನೆ. ಇದರ ಜೊತೆಗೆ ನಮ್ಮ ಶಾಸಕರಿಗೆ, ನಮ್ಮ ಸಿದ್ದಾಪುರ ಕ್ಷೇತ್ರದ ಶಾಸಕರಾದಂಥ ಭೀಮಣ್ಣ ಟಿ ನಾಯ್ಕ ಸರ್ ಅವರಿಗೆ, ನಮ್ಮ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದ. ಅವರು ತಕ್ಷಣ ಸ್ಪಂದಿಸಿ ನಮಗೆ ತಕ್ಷಣದಲ್ಲಿ ನ್ಯಾಯ ದೊರಕಿಸಿಕೊಟ್ಟಿದ್ದಾರೆ. ಹೀಗೆ ನಮ್ಮ ಶಾಲಾ ಶಿಕ್ಷಕರಿಗೆ ಹಾಗೂ ನಮ್ಮ ಸಂಬಂಧಪಟ್ಟ ನಮ್ಮ ಹಿತೈಷಿಗಳು ಯಾರ್ಯಾರು ನಮಗೆ ನ್ಯಾಯ ದೊರಕಿಸಲು ಪ್ರಯತ್ನ ಪಟ್ಟಿದ್ದಾರೆ ಅವರಿಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳು.